ಈ ಗಾಡಿ ನೋಡ್ರಿ ಒಂಥರ ಡಿಫ್ರೆಂಟ್ ಆಗೈತೆ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಗೈಸ್, ಗುಡ್ ಮಾರ್ನಿಂಗ್. ಎಕ್ಸಾಮ್ ಫೀಸ್ ಕೊಟ್ಟಕ್ ಹೋಗಿದ್ದೆ. ಯಾಕಪ್ಪ ಅಂದ್ರೆ ಎಕ್ಸಾಮ್ ಡೇಟ್ ಹತ್ರ ಬಂದೈತೆ. ಕ್ಲಾಸ್ಗಳು ವರ್ಕಿಂಗ್ ಡೇಸ್ ಎಲ್ಲ ಮುಗ್ದಿದೆ. ಒಂದ್ ರೌಂಡಾಕ ಅವಾಗ ವ್ಯಾನ್ ಗಳೆಲ್ಲ ಹೊಸಡಾಗ ನಿಲ್ಸ್ಬಿಟ್ಟಿದ್ರು. ಯಾಕಂತ ಗೊತ್ತಿಲ್ಲ, ಯಾಕ ಕಾಲೇಜ್ ವ್ಯಾನ್ ಲೀವು. ಮತ್ತೆ ಕ್ಲಾಸ್ ಕಡೆ ಹೋಗಿದ್ದೆ. ಕ್ಲಾಸ್ ಆಗಿ ಏನಪ್ಪ ಕೆಲಸ ಅಂದ್ರೆ ಟೆಸ್ಟ್ ಇತ್ತು. ಟೆಸ್ಟ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ ಬ್ರೇಕ್ ಆಗ. ಸೀನಿಯರ್ಗಳು ಜೂನಿಯರ್ಗಳು ಇರ್ಬೇಕು ನೋಡ್ರಿ. ಪ್ರಾಜೆಕ್ಟ್ ಮಾಡೋರೆ. ಪ್ರಾಜೆಕ್ಟ್ ಇಲ್ಲಿ ಲಾನ್ ಆಗ ಬಂದು ಎಕ್ಸಿಕ್ಯೂಟ್ ಮಾಡ್ತಾವ್ರೆ ನೋಡ್ರಿ. ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಅಂದ್ರೆ ಸ್ಪೀಡ್ ಆಗಿ ಹೋಗುತ್ತೆ. ಗ್ಯಾಸ್ ಪ್ರೊಪಲ್ಯೂಷನ್ ಇಂಜಿನ್ ಅಟ್ಯಾಚ್ ಮಾಡಿದ್ವಿ ಮೆಡಿಸಿನ್ ನ. 10 ಗಂಟೆ ಹಿಡಿತಾ ಇತ್ತು. ಟೈಮ್ ನೋಡ್ತಾ ಇದೀವಿ. ಟಿಕ್ 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 ಅಂತ ಓಡ್ತಾನೆ ಇದೆ. ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ಬೇಕಂತ. ಟ್ರೈ ಮಾಡೋಣ, ಬದುಕಿದ್ರೆ ಬದುಕಲಿ, ಚಾನ್ಸ್ ಅಲ್ವಾ, ತಗೊಳ್ಳೋಣ ಅಂತ ಹೋಗ್ತಾ ಇತ್ತು. ವಿ ಟ್ರೈಡ್. 10 ಗಂಟೆ ಹಿಡಿಯೋ ಸಮಯನ ಕೇವಲ 9 ನಿಮಿಷದಲ್ಲಿ ಆ ಮೆಡಿಸಿನ್ ಅಲ್ಲಿಗೆ ತಲುಪಿಸಿ ಆ ಹುಡುಗಿ ಪ್ರಾಜೆಕ್ಟ್ಗಳು ನಮ್ಮ ಮೆಡಿಕಲ್ ಫೀಲ್ಡ್ ಆಗ ತುಂಬಾನೇ ಯೂಸ್ ಆಗ್ತದೆ. ನಮ್ಮ ಇಂಜಿನಿಯರಿಂಗ್ ತಲೆನೇ ಬೇರೆ. ಎಲ್ಲ ಒಂದು ಲುಕ್ ಹಾಕೊಂಡು ಮತ್ತೆ ನನ್ನ ಟೆಸ್ಟ್ ಇತ್ತು, ಮ್ಯಾಕ್ಸ್ ಟೆಸ್ಟ್ ಅಂತ. ಮತ್ತೆ DKM ಬ್ಲಾಕ್ ಬಂದಿದ್ದೆ. ಅಲ್ಲೆಲ್ಲ ಟೆಸ್ಟ್ನೆಲ್ಲ ನೀಟಾಗಿ ಮುಗಿಸ್ಕೊಂಡು, ಇನ್ನು ಮೇಡಮ್ ಬಂದಿರಲಿಲ್ಲ, ನೀಟಾಗಿ ಮುಗಿಸ್ಕೊಂಡು ಮತ್ತೆ ಬಂದಾಕಿದ್ನಿ ರಿಟರ್ನ್. ಬಂದು ಎಕ್ಸಾಮ್ ಫೀಸ್ ಕಟ್ಟಬೇಕಾಯ್ತು ಅಂದ್ಬಿಟ್ಟು ಬಂದು ಎಕ್ಸಾಮ್ ಫೀಸ್ ಕಟ್ಟೆ ನೋಡಿ. ರೆಸಿಪ್ಟ್ಗಳು ಹಾಕಿದ್ರು, ಬಂದು ಹಾಕಿದ್ನಿ ರಿಟರ್ನ್ PG ಕಡೆಕ. ನೋಡ್ರಿ, ಇದೇ ನಮ್ಮ ಫ್ರಂಟ್ ಗೇಟ್ ನೋಡ್ದಿರಾ, ನಾನು ರಿಟರ್ನ್ ಬರಂಗೇ ಇಲ್ಲ. ಯಾಕಂದ್ರೆ ಅದೇ ನಮ್ದು KGF ದೊಡ್ಡ ಗೇಟು. ಹಂಗೆ ಬಂದಿದ್ದ ತಕ್ಷಣ ನೋಡಿದ್ದೆ, ನೋಡಿ ಈ ಗಾಡಿ ಹಿಂದೆ 2 ಸೀಟ್ ಐತೆ. ಬಿಚ್ಚಿದ್ರೆ 4 ಜನ ಕುತ್ಕೊಬೋದು. 3 ಚಾಕಪ್ ಸರ್ಗಳೈತೆ. ಸೆಂಟ್ರ್ ಡ್ರೈವರ್ ಸೀಟ್ ಒಂದು, ಅದ್ರ ಮುಂದೆ ಒಬ್ಬರು ಕುತ್ಕೊಬೋದು. ಅಲ್ಲೇ ಮುಂದೆ ಕ್ಯಾರಿಯರಾಗ ಒಬ್ಬರು ಕುತ್ಕೊಂಡ್ಬಿಡ್ಬೋದು. 8-6 ಜನ ಕುತ್ಕೊಬೋದು ಆರಾಮಾಗಿ. ಹಂಗೆ ಸ್ವಲ್ಪ ಬೆಜ್ಜಿಗೆ ತಿನ್ಕೊಂಡು. ಇವತ್ತೊಂದು RCB ಮ್ಯಾಚ್ ಐತೆ. ದೇವರು ಒಳ್ಳೇದು ಮಾಡಲಿ, RCB ಕಪ್ ಗೆಲ್ಲಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಕೊಂಡು ಮತ್ತೆ ಟೀ ಕುಡಿಯೋಕಂತ ಹೊರಟ್ರೆ ಎಕ್ಸ್ಟೆನ್ಷನ್ಗೆ, KRಪುರಂ ಎಕ್ಸ್ಟೆನ್ಷನ್ಕ. ಇಲ್ಲಿ ಟೀ ಮಾತ್ರ ಸೂಪರ್ ಇರ್ತೈತೆ. ಯಾವಾಗ ಬಂದರೆ ಇಲ್ಲಿ ಟೈ ಮಾಡಿ, ಚಿಕ್ಕಂಗಡಿನೇ. ಮತ್ತೆ RCB ಸ್ಟಾರ್ಟ್ ಆಯಿತು. ನಮ್ಮ ಜೋಶ್ ಅಂತೂ ನಿಲ್ಲಕ್ಕೆ ಆತಲ್ಲ. ಫುಲ್ ಖುಷಿ. ಒಂದೊಂದು ವಿಕೆಟ್ ಬಿದ್ರೂ ನಮ್ಗಂತ ಫುಲ್ಲು ಜೋಶು ಸಕ್ಕತ್ತಾಗಿತ್ತು. ಹಂಗೆ ಪಾರ್ಟ್ 2 ವಿಡಿಯೋ ನೋಡಿ. ಇನ್ನೂ ಫುಲ್ಲು ಜೋಶು, ಎಂಟರ್ಟೈನ್ಮೆಂಟು ಯಾವ್ಯಾವ ಥರ ನಡೀತೈತೆ ಅಂತ ಸಕ್ಕತ್ತಾಗೈತೆ ನೋಡಿರಿ. ಸೆಕೆಂಡ್ ವಿಡಿಯೋ ಹಾಕ್ತೀನಿ. ಹಂಗೆ ಯೂಟ್ಯೂಬ್ ಚಾನಲ್ಲಾಗ ಸಬ್ಸ್ಕ್ರೈಬು, ಫಾಲೋ, ಲೈಕು ಹಾಕೊಂಡ್ರಿ.